ಉನ್ನತೋನ್ನತನು, ಸರ್ವಶಕ್ತನು, ಭೂಪರಲೋಕಗಳ ಒಡೆಯನೂ ಆಗಿರುವಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೊದಲ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವಮಂದಿಗೆ, ದೇವರ ಸಭೆಗೆ ಉತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ನಮ್ಮೊಂದಿಗಿರಲಿ, ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ಭಾಗ ಕೀರ್ತನೆಗಳು 5ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಕೀರ್ತನೆಗಾರನು ಬರೆದಂತ ಕೀರ್ತನೆ 5ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದಿತು. ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಎದುರು ನೋಡುತ್ತಿರುವೆನು ಎಂಬುದಾಗಿ ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವಕ್ಕಾಗಿ ಸ್ತೋತ್ರ. ರಾತ್ರಿಯಲ್ಲಿ ಸುಖ ನಿದ್ರೆಯನ್ನು ಕೊಟ್ಟು ಬೆಳಗ್ಗೆ ಎದ್ದು ನಿನ್ನನ್ನು ಕೊಂಡಾಡುವಂತ ಕೃಪೆಯನ್ನ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಈಗ ಸ್ವಾಮಿ, ನಿನ್ನ ಪಾದ ಸನ್ನಿಧಾನಕ್ಕೆ ಕೂಡಿ ಬಂದಿರುವಂತ ನಿನ್ನ ದೇವ ಮಂದಿಯನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ವಿಶೇಷವಾಗಿ ಸ್ವಾಮಿ, ಸಂದೇಶ ತರುವಂತ ನಿನ್ನ ಪ್ರಿಯ ದಾಸರನ್ನು ಆಶೀರ್ವದಿಸು. ಬಾಯಿಂದ ಬರುವಂತ ಮಾತುಗಳು ನಿನ್ನ ಮಾತುಗಳಾಗುವಂತೆ ಅವರ ತುಟಿಗಳನ್ನ ಸ್ವಾಮಿ ನೀನು ಅಭಿಷೇಕಿಸು. ಅವರ ಹೃದಯದಲ್ಲಿ ನೀನು ಕಾರ್ಯ ಮಾಡು, ಮಾತನಾಡು. ಅವರ ಮುಖಾಂತರವಾಗಿ ಸಂದೇಶವು ಸ್ವಾಮಿ ಈ ಕೊನೆ ಕಾಲದಲ್ಲಿ ನಿನ್ನ ಸೇವಕರಿಗೆ, ನಿನ್ನ ಭಕ್ತರಿಗೆ, ನಿನ್ನನ್ನು ಪ್ರೀತಿಸುವಂತೆ ಎಲ್ಲಾ ಜನರಿಗೆ ಮುಟ್ಟುವಂತೆ ಕಾರ್ಯ ಮಾಡು. ಈ ಕಾರ್ಯಕ್ರಮದಲ್ಲಿ ಸೇರಿ ಬಂದಿರುವಂತಹ ನಮ್ಮೆಲ್ಲರನ್ನ ನಿನ್ನ ಕೃಪಾಸ್ತಿಸ್ತೇನೆ. ಕುಟುಂಬವಾಗಿ ನಮ್ಮನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನಗೆ ಮಹಿಮೆ ತರುವಂತೆ ನಮ್ಮನ್ನು ನಡೆಸು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಸಮಯದಲ್ಲಿ ಈ ಕೂಟವನ್ನ ಕೀರ್ತನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 65ನೇ ಕೀರ್ತನೆ ಸಂಗೀತ, 65ನೇ ಸಂಗೀತ. ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು. ಇದನ್ನ ಬೀದರ್ ಶೈಲಿಯಲ್ಲಿ ನಾನು ಹಾಡ್ಲಿಕ್ಕೆ ಹೋಗ್ತೇನೆ. ಅಲ್ಲಿ ಈ ಹಾಡನ್ನ ಹೇಗೆ ಹಾಡ್ತಾರೆ ಎಂಬುದನ್ನ ನಾವು ನೋಡೋಣ. ಒಳ್ಳೆಯ ದಾಟಿಯಿಂದ ಅಲ್ಲಿ ಈ ಹಾಡನ್ನ ಹಾಡ್ತಾರೆ. ಓ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ಓ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ನಿನ್ನ ಗಾನಕ್ಕಾಗಿಯೇ ಹೊತ್ತು ಕಳೆಯುವೆನು, ನಿನ್ನ ಗಾನಕ್ಕಾಗಿಯೇ ಹೊತ್ತು ಕಳೆಯುವೆನು. ಓ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ನನ್ನ ಕೈಗಳಿನಾಗೆ ನಾ ಪ್ರತಿಷ್ಠೆ ಮಾಡಿದೆ, ನನ್ನ ಕೈಗಳಿನಾಗೆ ನಾ ಪ್ರತಿಷ್ಠೆ ಮಾಡಿದೆ. ನನ್ನ ಕಾಲು ಕರ್ತನೇ ತಕ್ಕೋ ನಿನ್ನ ಸೇವೆಗೆ.
ನನ್ನ ಕಾಲು ಕರ್ತನೇ, ತಕ್ಕೋ ನಿನ್ನ ಸೇವೆಗೆ, ಓ ಕರ್ತ ನಿನ್ನ ಸೇವೆಗೆ, ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ನನ್ನ ಸ್ವರ ನಿನ್ನದೇ, ನಿನ್ನ ಸ್ತೋತ್ರ ಮಾಡಲಿ. ನನ್ನ ಸ್ವರ ನಿನ್ನದೇ, ನಿನ್ನ ಸ್ತೋತ್ರ ಮಾಡಲಿ. ನನ್ನ ಬಾಯಿ ಕರ್ತನೇ, ನಿನ್ನ ವಾಕ್ಯ ಸಾರಲಿ. ನನ್ನ ಬಾಯಿ ಕರ್ತನೇ, ನಿನ್ನ ವಾಕ್ಯ ಸಾರಲಿ. ಓ ಕರ್ತ ನಿನ್ನ ಸೇವೆಗೆ, ನನ್ನ ಜೀವ ಕೊಟ್ಟೆನು, ನನ್ನ ಜೀವ ಕೊಟ್ಟೆನು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಈ ದಿನದ ಸಂದೇಶಕ್ಕಾಗಿ ನಮ್ಮ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸುಕತರಾಗಿ ಆರಂಭದ ದಿನದಿಂದ ಇಲ್ಲಿಯ ತನಕ ಎಲ್ಲಾ ರೀತಿಯಲ್ಲಿ ಸಹಕಾರಗಳನ್ನು ಪ್ರೋತ್ಸಾಹವನ್ನು ನೀಡಿ ಪ್ರಾರ್ಥನೆಯ ಬಲದೊಂದಿಗೆ ಈ ಕಾರ್ಯಕ್ರಮವನ್ನ ಆಶೀರ್ವಾದದಾಯಕವಾಗಿ ನಡೆಸಲು ನನಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿದಂತಹ ಹಿರಿಯರು ನಮ್ಮ ಪ್ರೇಮನಾಥ್ ಕೋಲ್ಕರ್ ಸರ್ ಅವರು ಇವತ್ತು ಸಂದೇಶವನ್ನ ತೆಗೆದುಕೊಳ್ಳಲಿಕ್ಕೆ ನಮ್ಮ ಮುಂದೆ ಸಿದ್ಧವಾಗಿದ್ದಾರೆ. ಈ ಸಮಯದಲ್ಲಿ ದೇವರ ಸಂದೇಶಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವರು ಅವರನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಪ್ರೇಮನಾಥ್ ಸರ್, ಈ ಸಮಯ ನಿಮ್ಮದು. Yeah, Pastor. Thank you. And good morning, everybody. And I greet everyone in the name of Jesus Christ. So to begin with the service, let's have a short prayer. Oh, gracious Heavenly Father, we thank you, my Lord, for giving us this wonderful opportunity, Lord, to wake up early in the morning and to come to your feet to hear your voice and to hear your words. Lord, we thank you for being with us throughout the night and blessing us with a good night's sleep. And Lord, we thank you once again for helping us to be awake and alive, to share your words, my Lord. Please lead me and guide me. Bless all the souls that you put on here. Open their hearts and ears, my Lord. And bless one and all. And pray in the precious name of Jesus Christ. Amen. Amen. Yeah, Pastor, today's sermon, I have given a title as How to Worship God. ದೇವರನ್ನ ಹೆಂಗೆ ಮಹಿಮೆ ಪಡಿಸಬೇಕಂತ. This is my topic. So let's turn our Bible to Romans 12:1. Also, if you could read me that in Kannada, Romans 12:1. Romans 12:1. 12:1. ಓಕೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಥ್ಯಾಂಕ್ ಯು ಪಾಸ್ಟರ್. ಇಲ್ಲಿ ದೇವರ ವಾಕ್ಯ ಹೇಳ್ತದ, Romans 12:1. Therefore I urge you, brothers and sisters, in view of God's mercy, to offer your bodies as a living sacrifice, holy and pleasing to God. So ಇಲ್ಲಿ ದೇವ್ರು ಹೇಳ್ತದ ಯಾವ ರೀತಿ ನಾವು we have to worship God ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತದ, we have to sacrifice ourselves. ಅಂದ್ರೆ ನಾವು we are not sacrificing our kidneys or any livers or anything. But ಇಲ್ಲಿ
the word is telling, the meaning is, we see God is, ದೇವ್ರು ನಮ್ಗೆ ಯಾವ ರೀತಿ ದಿನ ಸಹಾಯ ಮಾಡ್ತಾ ಇದ್ದಾರೆ. ಎವ್ರಿ ಡೇ God is helping us. Take your everyday ordinary life. You are sleeping, ನೀವು ನಿದ್ದೆ ಮಾಡೋದು, you are eating, ಊಟ ಮಾಡೋದು, you are going to work and walking around life and place all this. ಸೊ ದೇವ್ರ ಇಲ್ಲಿ ವಾಕ್ಯ ಹೇಳ್ತದ, ಇವೆಲ್ಲಗಳನ್ನು, ನಿಮ್ ನಿದ್ದೆ ಮಾಡೋದು, ನಿಮ್ ಊಟ ಮಾಡೋದು, ನಿಮ್ ನಡತೆ, ನಿಮ್ಮ ವರ್ಕ್ಸ್, ಇವೆಲ್ಲನು ಪ್ಲೇಸ್ ದೀಸ್ ಬಿಫೋರ್ ಗಾಡ್ ಆಸ್ ಅನ್ ಆಫರಿಂಗ್. ಇವನ್ನ ನೀವು ಪ್ಲೇಸ್ ಬಿಫೋರ್ ಗಾಡ್ ಆಸ್ ಅನ್ ಲಿವಿಂಗ್ ಆಫರಿಂಗ್ಸ್ ಅಂತ ಹೇಳ್ತದ. ಸೊ ಅಂಡ್ ಲೀವ್ ಇಟ್ ಟು ಗಾಡ್ ಅಂಡ್ ಸಿ ವಾಟ್ ಬೆಸ್ಟ್ ಗಾಡ್ ಡಸ್ ಫಾರ್ ಅಸ್. ಸೊ ಅಲ್ಲಿ ಹೇಳ್ತದ, you see, ಇಷ್ಟೆಲ್ಲ ನೀವು, if you sacrificed all these works, into the hands of God will bless you abundantly. Andre, we should not be on own strength, but we have to depend on the God. Anta, this is what the meaning is of this thing. So again 12:2 alli, do not conform to the pattern of this world, but be transformed by renewing of your mind, that you may prove what is that good. So again in Romans 12:2 ಅಲ್ಲಿ ಹೇಳ್ತದ, do not conform to the pattern of this world. ನೀವು ಈ ಜಗತ್ತಿಗೆ ನೀವು ಇದು ಕನ್ಫರ್ಮ್ ಹಾಕೋಬೇಡ್ರಿ. Don't be in the worldly things, but be transferred by renewing of your mind. ನೀವು ಟ್ರಾನ್ಸ್ಫರ್ ಆಗಿರ್ರಿ, you transfer your mind, that you may prove what is that good. So similarly, you see in 1 Peter 2:5 ಅಲ್ಲಿ ಹೇಳ್ತದ, ಸ್ವಲ್ಪ ಓದ್ತಾರೆ ನನಗೆ. Okay. 1 Peter 2 verses 5. Chapter 2 verses 5. Okay. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. Yes, thank you, Pastor. So ಇಲ್ಲಿ ಮತ್ತೆ it says, 1 Peter 2:5 ಹೇಳ್ತದೆ, the foundation of God's building, the foundation of the God's building is his son, that is Jesus Christ. If further, the living stone in turn, the living stone and the living stone ಕಲ್ಲುಗಳು, they're nothing but are believers who come to Jesus and place their lives upon this foundation. So the meaning is there, the foundation of God's building is his son, Jesus Christ, and the living stone are nothing but the living, they are the believers who come to Jesus and place their lives upon this foundation. So here, ಇಲ್ಲಿ ಹೇಳ್ತದ, we must engage in the battle with our selfishness and desire to sin. ಅಂದ್ರೆ ನಾವು ಈ ವರ್ಲ್ಡ್ ಅಲ್ಲಿ we see, we are selfish. I'm sorry to, ಅದು ಕನ್ನಡ ವರ್ಡ್ ನನ್ಗೆ ಬರ್ತಾ ಇಲ್ಲ. ಸ್ವಾರ್ಥಿಗಳು. ಎಸ್, ಥ್ಯಾಂಕ್ ಯು. ನಾವು ಬಹಳ ಸ್ವಾರ್ಥಿಗಳಾಗಿದ್ದೇವೆ. ಸೊ ಅಂಡ್ ಡಿಸೈರ್ ಟು ಸಿನ್, ಮತ್ತೆ ನಾವು ಪಾಪ ಮಾಡ್ಬೇಕು, ಡಿಸೈರ್, ಒಂದು ಆಶೆ, ಸಮಥಿಂಗ್ ಇಫ್ ಯು ಸಿ, ಒಂದು ಚೆನ್ನಾಗಿ ಕಾಣಿಸಿದ್ರೆ ವಿ ಹ್ಯಾವ್ ದ ಡಿಸೈರ್, ಅದನ್ನ ತಗೋಬೇಕಂತ ಹೇಳಿ, ಬಟ್ ದಟ್ ಈಸ್ ಕಳ್ತನ ಮಾಡೋದು, ಇಟ್ಸ್ ಅ ಪಾಪ. ಸೊ ಇಲ್ಲಿ ಹೇಳ್ತಾನೆ, ಯು ಹ್ಯಾವ್ ಟು ಬ್ಯಾಟಲ್, ಅಂದ್ರೆ ನೀವು ಯುದ್ಧ ಮಾಡಿ ಅಂತ. ಅದಕ್ಕೆ ಫಾರ್ ಯೋರ್ ಸೆಲ್ಫಿಶ್ನೆಸ್ ಅಂಡ್ ಫಾರ್ ದ ಡಿಸೈರ್ಸ್ ಟು ಸಿನ್, ನೀವು ಪಾಪ ಮಾಡ್ಲಿಕ್ಕೆ ಮಾಡಬಾರ್ದಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಬ್ಯಾಟಲ್, ನೀವು ಹೋರಾಡ್ಬೇಕು. ಟು ಸಿನ್ ದಿಸ್ includes submitting to human authorities. Further it says, this includes submitting to human authorities no matter how evil or harsh. It means enduring sufferings as Christ did for our sake when he died on the cross. So this paragraph it says here, for example, now ಈಗ ನೋಡ್ತಾ ಇದ್ದೀವಿ ಸ್ಕೂಲ್ಸ್ ಅಲ್ಲಿ ಸ್ವಲ್ಪ ಕಷ್ಟ ಇರ್ತದ, ಬಟ್ the meaning of this, 1 Peter 2:5 ಇದು ಹೇಳ್ತದ, you have to submit
to human authorities ಅಂತ ಇದೆ. Supposing your principals there are some authorities are there. ಇಲ್ಲಿ ವಾಕ್ಯ ಹೇಳ್ತದೆ, you have to submit yourselves to the authorities no matter how evil or harsh, ಎಷ್ಟು ಕಷ್ಟ ಆಗ್ಲಿ ಅಥವಾ ಏನೋ ಎಂತ ಸಮಯದಲ್ಲಿ ಇರಲಿ, you have to submit yourself. It means enduring sufferings as Christ did for our sake. ಯಾಕಂದ್ರೆ ನಾವು ನೋಡ್ತೇವೆ ಕ್ರೈಸ್ತರು, ಜೀಸಸ್ ಕ್ರೈಸ್ಟ್, he suffered so much for us. ನಮಗೋಸ್ಕರ ಎಷ್ಟು ಎಂತ ಕಷ್ಟವನ್ನು ಪಟ್ಟರವರು. So such sufferings, as you know, Christ suffered for our sake. When he died on the cross, he went to the extent of dying on the cross. ಅಂದ್ರೆ ಅವ್ರಿಗೆ ಕೊಟ್ಟಿದ್ದನ್ನ ಟಾಸ್ಕ್, he has completed the task ಅಂತ. This is what the meaning of this thing in paragraph ಅಲ್ಲಿ ಹೇಳ್ತದೆ. Further, hope we are understanding what God wants us to do. God is telling us clearly that we should fight for the battle of our selfishness, and for he battles for the battle of the desiring to sin, and for fighting the battles. Further, the verses of the meaning of 1 Peter chapter 2 verses 5 tells us that to be a living sacrifice. Again, you know, it tells us we should be a living sacrifice, that is to live holy. ಅಂದ್ರೆ ನಾವು ಪವಿತ್ರವಾಗಿ ಇರ್ಬೇಕಂತ ಹೇಳ್ತದೆ ದೇವರ ವಾಕ್ಯ. This the meaning of that is that we should live holy and pleasing to God, which is the spiritual sacrifice. ದೇವರಿಗೆ ಮೆಚ್ಚುಗೆಯಾಗಿರ್ಬೇಕಂತ ಹೇಳ್ತದೆ. ಇದರ ಅರ್ಥ we have to be holy, ಪವಿತ್ರವಾಗಿರ್ಬೇಕು, and pleasing to God, which is the spiritual service of worship. So for that, you know, we require there are some 5 points, that is praising God. ಯಾತರ ಅಂತಂದ್ರೆ how our worship should be. We should be praising God always. ದೇವ್ರನ್ನೇ ಯಾವಾಗ್ಲೂ ಸ್ತೋತ್ರ ಹೇಳ್ತಾ ಇರ್ಬೇಕು. ಡೂಯಿಂಗ್ ಗುಡ್, ಒಳ್ಳೆದನ್ನ ಮಾಡ್ತಾನೆ ಇರ್ಬೇಕು. ಪ್ರೆಸೆಂಟಿಂಗ್ ಸೋಲ್ಸ್ ಸೆನ್ಸ್, ಈಗ ಪಾಸ್ಟರ್ ರಾಜು ಅವ್ರು ಮಾಡ್ತಾ ಇದಾರ. how he is warning us with the word of God, is bringing such souls to the kingdom of heaven. So ಈ ತರ, this is what, you know, these are the qualities where we require. These are the 5 this thing what we should do. The verses are telling here, should present the souls to God, loving others and praying to God. So these are the 5 this thing. Further 1 Peter chapter 2 reminds us of our blessings as God's chosen people. Further, ಮತ್ತೆ ಇದರ ಅರ್ಥ 1 Peter chapter 2 the meaning is that in chapter 2 1 Peter, it reminds us of our blessings as God's chosen people. ಇಲ್ಲಿ ನಮಗೆ ಮತ್ತೆ ಜ್ಞಾಪಕ ಮಾಡ್ಕೊಳ್ತಾ ಇದೆ ಈ ಚಾಪ್ಟರ್ ಅನ್ನು. ಇಟ್ಸ್ ರಿಮೈಂಡಿಂಗ್ ಅಸ್ ದಟ್ ವಿ ಆರ್ ದಿ ಗಾಡ್ಸ್ ಚೂಸನ್ ಪೀಪಲ್. ನಾವು ದೇವರಲ್ಲಿ ಆರಿಸಲ್ಪಟ್ಟ ಮಕ್ಕಳು ಅಂತ ಹೇಳ್ತದೆ ಈ ವಾಕ್ಯ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ, ಆಸ್ ಬೇಬೀಸ್ ಡಿಸೈರ್ ಮಿಲ್ಕ್, ಮಕ್ಕಳು ಯಾವಾಗ್ಲೂ ಹಾಲನ್ನು ಬಯಸ್ತಾ ಇರ್ತಾವೆ. ದೇ ಡಿಸೈರ್ ಟು ಹ್ಯಾವ್ ಅ ಮಿಲ್ಕ್. ಸೊ ಇಲ್ಲಿ ಕ್ರಿಶ್ಚಿಯನ್ ಶುಡ್ ಡಿಸೈರ್ ಟು ಲರ್ನ್ ದಿ Bible's teachings about God and how to live for the Son, that how to live for Him. So illi as the babies, you know, they desire for milk. So nam devar vakya ಹೇಳ್ತದೆ, the Christians, we as a Christians should desire to learn the Bible's teachings. ನಮ್ಗೆ ಅದು ಆ ಆಸಕ್ತಿ ಇರ್ಬೇಕಂತ ಹೇಳ್ತದೆ ಇಲ್ಲಿ. We should have the desire to learn the Bible teachings about God and how to live for Him. ಯಾವ ರೀತಿ ನಾವು ದೇವರಿಗೆ ಸಜೀವರಾಗಿ ನಾವು ಬದುಕಬೇಕು, ಯೇಸು ಕ್ರಿಸ್ತನಿಗೋಸ್ಕರ ನಾವು ಇರ್ಬೇಕಂತ the meaning of that, so that their spirits can grow. ಅವಾಗ ನಮ್ಮ ಆತ್ಮೀಯತೆ, our spirits, you know, our this thing, spirits will grow ಅಂತ ಹೇಳ್ತದ. So the foundation of God's building is this Son, Jesus Christ, the living stones. In turn, are believers who come to Jesus, their lives upon the foundation. Further, in 1 Corinthians 1:10, here Paul's appeals. Pastor, 1 Corinthians 1:10. Could you just read me? 1 Corinthians 1:10. 1:10. Yes. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ
ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. Thank you, Pastor. So ಇಲ್ಲಿ ಮತ್ತೆ again Paul writes to ಕೊರಿಂಥದವರಿಗೆ ಬರಿತಾ ಇದ್ದಾರೆ Paul ಅನ್ನು. Now Christians, how should we be? How should we worship? ಅಲ್ಲಿ ಹೇಳ್ತದ in 1 Corinthians 1:10, here Paul appeals, he says, brothers, in the name of our Lord Jesus Christ, that all of you agree with one another. ಒಂದು ಒಬ್ರಿಗೊಬ್ರಿಗೆ ಒಂದು ಹೊಂದಾಣಿಕೆ ಆಗಿರ್ಬೇಕು, so that there may be no division, ಅಂದ್ರೆ ಬೇರೆ ಬೇರೆ ಆಗಿರ್ಬಾರ್ದು. ವಿ ಶುಡ್ ನಾಟ್ ಹ್ಯಾವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಅವ್ರ ನಿಮ್ದೊಂದು ಅಭಿಪ್ರಾಯ ನಮ್ದೊಂದು ಅಭಿಪ್ರಾಯ ಇರಬಾರ್ದು ಅಂತ ಇಲ್ಲಿ ಇವ್ರು ಪಾಲ್ ಬರಿತಾ ಇದ್ದಾರೆ ಕೊರಿಂಥವ್ರಿಗೆ. There should not be any division among you, and that you may be perfect by united. ನೀವು ಪರ್ಫೆಕ್ಟ್ ಆಗಿರ್ಬೇಕು, ಯುನೈಟೆಡ್ ಇನ್ ದಿ ಮೈಂಡ್ ಅಂಡ್ ಥಾಟ್, ಟು ಹೆಲ್ಪ್ ಯು ಲಿವ್ ಫಾರ್ ಜೀಸಸ್ ಈಚ್ ಡೇ. ಅಂದ್ರೆ ಅವಾಗ ನಾವು ವೆನ್ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಒಂದೇ ಮನಸ್ಸುಳ್ಳವ್ರು ಇದ್ರೆ ನಾವು, ಫಾರ್ ಎಕ್ಸಾಂಪಲ್ ಚರ್ಚಸ್ ಅಲ್ಲಿ ವಿ ಶುಡ್ ಹ್ಯಾವ್ ಒನ್ ಮೈಂಡ್. ಈಗ ಒಂದು ಗ್ರೂಪ್ ಇನ್ನೊಂದ್ ಕಡೆ ಒಂದು ಗ್ರೂಪ್ ಒಂಥರ ಹೇಳೋದು, ಇನ್ನೊಂದು ಗ್ರೂಪ್ ಒಂಥರ ಹೇಳೋದು, ಅವಾಗ ಅಲ್ಲಿ ಏನಾಗ್ತದೆ, ಹೋಲಿನೆಸ್ ಇರೋದಿಲ್ಲ ಅಲ್ಲಿ. ದೇ ಡೋಂಟ್ ಬಿ ಎನಿ ಹೋಲಿನೆಸ್ ಅಂಡ್ ವಿ ಹ್ಯಾವ್ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದು ಅಲ್ಲಿ ಗಲಿಬಿಲಿ ಆಗ್ಬಿಡ್ತದೆ. ಸೊ ಆ ಸಿಚುವೇಶನ್ ದಟ್ ಪೊಲ್ಯೂಟ್ಸ್ ದಿ ಸಿಚುವೇಶನ್, ಅಲ್ಲಿ ವಾತಾವರಣ ಹಾಳು ಮಾಡ್ಬಿಡ್ತದ when we don't have any understanding. So that is what the present situation ಅಲ್ಲಿ ಈಗ ಬೇಕಾಗಿದೆ ನಮಗೆ. This is what I just want to remind through 1 Corinthians 1:10. ಯಾಕಂದ್ರೆ ಆವಾಗಲೂ ಇದೇ ರೀತಿ ಇತ್ತು ಅನ್ಸುತ್ತೆ. And at present also the same thing is going on in the churches. We hope, as we are, especially myself, I am experiencing in our church here. So ಈ ರೀತಿ ಇರಬಾರ್ದಂತ ಇಲ್ಲಿ what Paul is writing, that we should agree with one another, so that there may be no division among you, and that you may be perfect, united in mind and thought, to help you live for Jesus each day. So our intention ಏನಂದ್ರೆ we have to live for Jesus Christ, and not that ನನಗೆ ಆ ಪೋಸ್ಟ್ ಸಿಗ್ಲಿಲ್ಲ, ನನಗೆ ಈ ಪೋಸ್ಟ್ ಸಿಗ್ಲಿಲ್ಲ, not that. ಯಾಕಂದ್ರೆ this is all temporarily, posts ಎಲ್ಲ temporarily. How long we will be here on this earth? ದೇವ್ರ ವಾಕ್ಯ ಹೇಳ್ತದ at the most 70 or ಹೆಚ್ಚು ಬಲ ಇದೆ 80 years ಅಂತ ಹೇಳ್ಬಿಟ್ಟು. ಸೊ the thing is that we have to live for God. ಜೀಸಸ್ಗೋಸ್ಕರ ನಾವು ಬದುಕಬೇಕು, ಯೇಸು ಕ್ರಿಸ್ತಗೋಸ್ಕರ ನಾವು ಇರಬೇಕು. ಸೊ ಫಾರ್ ದಟ್ ವಾಟ್ ವಿ ಶುಡ್ ಡೂ ಅಂತ ಇಲ್ಲಿ ದಿಸ್ ಇಸ್ ದಿ ಮೇನ್ ಥಿಂಗ್. ನಾವು ಯಾವ ರೀತಿ ಇರೋಷ್ಟು ದಿವಸದಲ್ಲಿ ಎವ್ರಿ ಡೇ, ಎವ್ರಿ ಅವರ್, how we should be and we should spend for Jesus Christ. And then again in 2 Corinthians 10:1 ಅಲ್ಲಿ the verses says, first is 2 Corinthians 10:1, Pastor. Hello. Hello, Pastor. ಹೇಳಿ. 2 Corinthians 10:1 ಇಲ್ಲಿ. 2 Corinthians 10:1. One, yeah. ಪೌಲನು ನಮ್ಮೆದುರಿನಲ್ಲಿರುವಾಗ ದೀನನಾಗಿ ನಡ್ಕೊಳ್ಳುವವನು, ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನವನ್ನು ತೋರಿಸುವವನು ಆಗಿದ್ದಾನೆಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಯಾರು ನಮ್ಮನ್ನು ಲೋಕಾನುಸಾರಗಳೆಂದು ಎಣಿಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. Thank you, Pastor. ಇಲ್ಲಿ I have found out in the running commentary Bible ಇದರಲ್ಲಿ ಇಲ್ಲಿ the verses says, instead of trusting in our own strength to get out of it, we were forced to trust God totally. It's not a bad idea, since he is the God who raises the dead, and he did it, rescued us from certain doom, and he will do it again, rescuing us many times. Pastor, ಇಲ್ಲಿ ನನಗೆ I don't know, I'm getting this. ಇಲ್ಲಿ we see that
ದೇವರು ನಮ್ಮನ್ನು ರೆಸ್ಕ್ಯೂ ಮಾಡಿದಾರಂತ ಸುಮಾರು ಸತಿ in many times. So he's telling the verses, is telling here that we should not be on our own strength. ನಾವು ದೇವರನ್ನ ಶಕ್ತಿ ಮೇಲೆ ಅವಲಂಬವಾಗಿರ್ಬೇಕು. Because we have to totally trust in him, because God has raised the dead. ದೇವರು ಸತ್ತವ್ರನ್ನ ಎಬ್ಸಿದಾನಂತೆ ದೇವ್ರ ವಾಕ್ಯ ಆಗ್ತದ, and we have seen it. God has raised the dead and he did it. ಮತ್ತೆ ಅವ್ರು ಮಾಡಿದ್ರು, rescued us from certain doom. ಕಷ್ಟದಲ್ಲಿ ಇರುವಾಗ ನಮ್ಗೆ ದೇವರು ರೆಸ್ಕ್ಯೂ ಮಾಡಿದಾರ, ಸೇವ್ ಮಾಡಿದಾರೆ. and he will do it again and again. ಅಂದ್ರೆ ನಮ್ಮ ದೇವರು he will rescue us as many times as we need rescuing. And again in 2 Corinthians 10:6, further 10:6, 2 Corinthians 10:6, the Apostle Paul is referring to the spiritual obedience of the Corinthians Christians. He's urging them to demonstrate their obedience to Christ by aligning their thoughts and actions with the teachings of the gospel. First, 2 Corinthians 10:6. ಓಕೆ, ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. Thank you, Pastor. The obedience of the Corinthians Christians, Paul ಮತ್ತೆ ಬರೀತಾರ, the obedience of the Corinthian Christians. He is urging, he is requesting, urging them to demonstrate their obedience to Christ. ಅಂದ್ರೆ ನಿಮ್ಮ ವಿಧೇಯತ್ವ, the obedience, he is urging them to demonstrate their obedience to Christ by aligning their thoughts and actions with the teachings of the gospel. ಅಂದ್ರೆ ನಿಮ್ದು ಆಕ್ಷನ್ಸ್ ಹೆಂಗಿರ್ಬೇಕಂದ್ರೆ it should be connected with the teachings of the gospels ಅಂತ. Hope you are getting what I'm telling here. He's urging, Paul ಇಲ್ಲಿ ಹೇಳ್ತಾ ಇದಾರ, for the Corinthians, Corinthians, he is urging them to demonstrate their obedience to Christ by aligning their thoughts and actions with the teaching of gospel. And further 1 Corinthians 5:7 and 8, Christ, first is the 1 Corinthians 5:7 and 8. Okay. 1 Corinthians 5, chapter 5, verses 7 and 8. 7 and 8. Okay. ನೀವು ಹುಳಿ ಇಲ್ಲದವರು ಎನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ತತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. Thank you, Pastor. So here again ಮತ್ತೆ ಇಲ್ಲಿ 1 Corinthians 5:7 and 8 verses ಅಲ್ಲಿ, Christ, our Passover lamb, has been sacrificed. Jesus has paid the price for sin. Jesus has paid the price for sin. ನಮ್ಮ ಪಾಪಗಾಗಿ he has paid the price. Those who follow Christ, those who trust in Christ, don't have to live in bondage to sin anymore. So ಯಾರು ನಾವು ಕ್ರೈಸ್ತನಲ್ಲಿ ಇರ್ತೇವಲ್ಲ, ಅವರು ನಾವು ಬಾಂಡೇಜ್ ಅಲ್ಲಿ ಇರೋದ್ ಬೇಕಾಗಿಲ್ಲ ಅಂತ ಹೇಳ್ತದ ವಾಕ್ಯ. We did not have to live in bondage to sin anymore. ನಾವು ಇನ್ಮುಂದೆ ಪಾಪ ಮಾಡ್ಲಾರ್ದೆ ನಾವು we are not in bondage. We are not just forgiven of sins, we are free from sin. ನಮ್ಗೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದ, ನಾವು ನಮ್ಮ ಪಾಪವನ್ನು ಬರೀ ಫಾರ್ಗಿವ್ ಆಗಿಲ್ಲ, but we are free from sinning. We are free from sinning ಅಂತ ದೇವ್ರ ಇಲ್ಲಿ the meaning of this is we are free from sin, free to live differently. but ನಾವು we should live differently. ನಾವು ಜನರು ಲೋಕದ ಇದ್ರಲ್ಲಿ ತನಕ we are not supposed to live, but we have to live differently. ನಮ್ದು ಲೈಫ್ ಸ್ಟೈಲು, ನಮ್ದು ಆಕ್ಷನ್ಸ್, ಪಾಲ್ ಬರೀತಾರ, it should be different ಇರ್ಬೇಕಂತ. ನಾವು ಆ ರೀತಿ ಇದೇವ ಅಂತ. It is a question to us. And lastly, 1 Corinthians chapter 6 tells us that the meaning is, Paul writes here, it's shameful to see brothers and sisters in Christ cheating one another.
ಫಸ್ಟ್ 6 chapters 6 ಅಲ್ಲಿ ಹೇಳ್ತದೆ. First Corinthians chapter 6 tells us that he is writing that he is ashamed to see the brothers and sisters cheating one another. ಅಲ್ಲಿ this 1 Corinthians 6:3-8 ಮಟ್ಟ we can see this verses. Paul reminds the Corinthians they are not like those outside of the church. The wicked or unrighteousness will not inherit God's kingdom. So ಇಲ್ಲಿ he has observed, Paul has observed something in the Christ ಅಲ್ಲಿ. So ಅದಕ್ಕೆ ಹೇಳ್ತಾರೆ he is ashamed of the brothers and sisters of the Christ because they are cheating one another. ಒಬ್ರಿಗೊಬ್ಬರನ್ನ ಅವ್ರು ಮೋಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಅಂತವ್ರು will not inherit God's kingdom. They will not share in God's glory forever. ದೇವರ ಮಹಿಮೆಗೆ ಅವರು ಅಲ್ಲಿ ಭಾಗ್ಯ ಆಗೋದಿಲ್ಲ ಅಂತ. Final conclusion ಗೆ you have to trust in God. Romans 15:13. Pastor 15:13 is just read this. Romans 15:13. Okay. ನಿರೀಕ್ಷೆಯು ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. Thank you, Pastor. ಇಲ್ಲಿ ಅದೇ Romans 15:13 it says, may the God of hope fill you with all joy and peace as you trust in him. ನಿಮ್ಗೆ ದೇವರು let him fill him with joy and peace as you trust in, as ನಾವು ದೇವರಲ್ಲಿ ನಂಬಿಕೆ ಇಟ್ಟಲ್ಲಿ as you trust in him, so that you may overflow with hope. ನಿರೀಕ್ಷೆಯಲ್ಲಿ ಓವರ್ಫ್ಲೋ ಆಗಿರ್ರಿ ಅಂತ ಹೇಳ್ತದೆ. You may overflow with hope by the power of the Holy Spirit. Amen. So this is all about the way should we worship, how we should be a living sacrifice to God ಅಂತ. I hope we understood how the Christian's life should be ಅಂತ. Further, Pastor, I'll just sing one song, 383. ಇದು ಓದ್ಬಿಟ್ಟು I'll just complete this thing. Song number 383. ದೇವರ ರಾಜ್ಯಕ್ಕಾಗಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಆಗ ಎಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡ. ಅವು ತೂಕಿಡಿದು ನುಸಿ ಹಿಡಿದು ನಾಶವಾಗಿ ಹೋಗುವುದು. ಅವು ತೂಕಿಡಿದು ನುಸಿ ಹಿಡಿದು ನಾಶವಾಗಿ ಹೋಗುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಆಗ ಎಲ್ಲ ದೊರಕುವುದು. ನಾಳಿನ ವಿಷಯದಲ್ಲಿ ನಿಶ್ಚಿಂತೆಯಾಗಿರು, ನಾಳಿನ ವಿಷಯದಲ್ಲಿ ನಿಶ್ಚಿಂತೆಯಾಗಿರು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಆಗ ಎಲ್ಲ ದೊರಕುವುದು.
ಪರಲೋಕದ ಗಂಟು ಅದು ಶಾಶ್ವತವಾಗಿರುವುದು. ಪರಲೋಕದ ಗಂಟು ಅದು ಶಾಶ್ವತವಾಗಿರುವುದು. ಅಲ್ಲಿ ಕಳ್ಳರು ಇಲ್ಲ, ಕದೀಮರು ಇಲ್ಲ. ಅಲ್ಲಿ ಕಳ್ಳರು ಇಲ್ಲ, ಕದೀಮರು ಇಲ್ಲ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಆಗ ಎಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಮೆನ್ ಆಮೆನ್. ಉತ್ತಮವಾದಂತಹ ಪ್ರಸಂಗಕ್ಕಾಗಿ, ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತ ಪ್ರೇಮನಾಥ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದೆ ತನ್ನ ಸೇವೆಯಲ್ಲಿ ದೇವರು ನಿಮ್ಮನ್ನ ಉಪಯೋಗಿಸ್ಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹೀಗೆ ದೇವರ ಸೇವೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರು ನಮಗೆ ಕೊಟ್ಟಂತ ಆತ್ಮಿಕ ವರಗಳನ್ನ ಆತನ ಘನತೆಗಾಗಿ ಉಪಯೋಗಿಸುತ್ತಾ, ಆತ್ಮಿಕ ವರಗಳಿಂದ ಅಭಿವೃದ್ಧಿ ಹೊಂದುತ್ತಾ ಆತನ ಮಹಿಮೆಗಾಗಿ ತುಂಬಿ ತುಳುಕು ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿರಬೇಕಾದ್ರೆ ಏನೆಲ್ಲ ಹೇಗೆಲ್ಲ ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೆ ಅಧೀನವಾಗಬೇಕು ಎಂಬಂತಹ ಸತ್ಯವನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಾಡುವಾಗೆ ನಮಗೂ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರಿಗೂ ದೇವರ ಆತ್ಮನ ಬಲವನ್ನ ಕೊಡಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಇವಳಿ ನಮ್ಮ ಅವರಿದ್ದಾರೆ, ರಾಜೇಶ್ವರಿ ಅವರು, ಸಹೋದರ ರಾಜೇಶ್ವರಿ ಅವರು ಇದ್ದಾರೆ. ವಿಶೇಷವಾಗಿ ಇವಳು ನಮ್ಮವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಅಮ್ಮವರು ಪ್ರಾರ್ಥನೆ ಮಾಡ್ಬೇಕಾಗಿರ್ತಕ್ಕಂಥ ವಿಷಯ ಈ ಕೊನೆ ಕಾಲದಲ್ಲಿ ವಿಶೇಷವಾಗಿ ವೃದ್ಧರಿಗಾಗಿ ದೇವರು ಅವರನ್ನ ಕರುಣಿಸಲಿ. ಈ ಕೊನೆ ಕಾಲದಲ್ಲಿರ್ತಕ್ಕಂಥ ಮಕ್ಕಳು ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ತಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳನ್ನ ಕಡೆಗಾಣಿಸುವುದರಿಂದ ಅವರು ಕಷ್ಟಗಳಿಗೆ ನಷ್ಟಗಳಿಗೆ ಒಳಗಾಗ್ತಾ ಇದ್ದಾರೆ, ತೊಂದರೆಗೊಳಗಾಗ್ತಾ ಇದ್ದಾರೆ. ಎಲ್ಲ ಇದ್ದು ಕೂಡ ಏನು ಇಲ್ಲದಂತಹ ರೀತಿಯಲ್ಲಿ ಜೀವಿಸ್ತಿದ್ದಾರೆ. ಸೊ ದೇವರು ವಿಶೇಷವಾಗಿ ತಂದೆ ತಾಯಿಗಳನ್ನ ಸಂರಕ್ಷಿಸಲು, ಪ್ರೀತಿ ಮಾಡಲು, ಮಕ್ಕಳಿಗೆ ಒಂದು ವಿಶೇಷವಾದಂತಹ ಒಂದು ಜ್ಞಾನವನ್ನ ಇರಲಿ ಮತ್ತು ಒಂದು ದೇವರ ಭಯ ಅವರಲ್ಲಿ ಇರಲಿ. ಜೊತೆಗೆ ತಂದೆ ತಾಯಿಗಳಿಗಾಗಿ ಅವರು ಕೆಲವೊಂದು ಸಮಯವನ್ನಾದರೂ ಕೊಟ್ಟು ಅವರ ಸಂತೋಷಕ್ಕಾಗಿ ಅವರು ಕೆಲಸ ಮಾಡಲಿ. ತಂದೆ ತಾಯಿಗಳನ್ನ ಅವರ ಖುಷಿ ಪಡಿಸಿ, ಅವರಿಗೆ ಸುಖ ನೆಮ್ಮದಿ ಸಿಗುವ ಹಾಗೆ ಅವರ ಕೊರತೆಗಳನ್ನ ಏನೆಂಬುದನ್ನ ಗಮನಿಸಿ ಅವರಿಗೆ ಬದುಕಿನಲ್ಲಿ ಯಾವುದೇ ಭಯವಿಲ್ಲದೆ ಬದುಕುವ ಹಾಗೆ ಮಕ್ಕಳು ವಿಶೇಷವಾಗಿ ಎಲ್ಲಾ ಜನರು ನಮ್ಮ ತಂದೆ ತಾಯಿಗಳನ್ನ ಗೌರವಿಸುವ ಹಾಗೆ ದೇವರು ಎಲ್ಲರಿಗೂ ಈಗಿನ ಕಾಲದಲ್ಲಿ ದುಡಿಯುವಂತ ಯವನಸ್ಥ ಮಕ್ಕಳಿಗೆ ಎಲ್ಲರಿಗೂ ಸ್ವಾಮಿ ಅಬುದ್ಧಿಯನ್ನು ಕೊಟ್ಟು ನಡೆಸಲಿ ಎಂಬುದಾಗಿ ತಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಇಲ್ಲಿ ನಮ್ಮವ್ರು ಇದ್ದೀರಾ? ನಮಸ್ತೆ ಸರ್, ಇದೀನಿ ಮಾಡ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ತಂದೆ, ನಿನ್ನ ಮಗನ ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ರಾಜ, ನಿನಗೆ ಸ್ತೋತ್ರ ಉಂಟಾಗಲಿ. ಒಡೆಯ ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ ಅನಂತ ಸ್ತೋತ್ರ ನಿನಗೆ. ದಯ ಸಾಗರನೆ, ಪ್ರೀತಿ ಸಾಗರನೆ. ಅಪ್ಪ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಲು ನಮ್ಮನ್ನು ಜೀವಬಾಧ್ಯರ ಪಟ್ಟಿಯಲ್ಲಿರಿಸಿ ಈ ದಿನವನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಿದ ನಿನ್ನ ಪರಿಶುದ್ಧವಾದ ಪಾದಗಳಿಗೆ ವಂದಿಸಿ
ಸ್ತೋತ್ರ ಸಲ್ಲಿಸುತ್ತೇನೆ ಒಡೆಯ. ಅಪ್ಪ, ನಮ್ಮನ್ನು ಕಾಯುವಾತನು ನೀನೆ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿದ್ದೀಯಪ್ಪ. ಹೋದ ವರ್ಷ ಕರ್ತನೇ ನಮ್ಮ ಜೊತೆಗಾರನಾಗಿದ್ದುಕೊಂಡು ಎಲ್ಲ ಕೇಡು, ಗಂಡಾಂತರ, ಮರಣಕರವಾದ ವ್ಯಾಧಿ, ಮರಣದಿಂದ ತಪ್ಪಿಸಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನು ಇರಿಸಿ ಆರೋಗ್ಯ ಭಾಗ್ಯದಿಂದ ಶಾಂತಿ ಸಮಾಧಾನದಿಂದ ನಡೆಸಿಕೊಂಡು ಬಂದಂತ ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡ್ತೇನೆ ಒಡೆಯ. ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ಜೊತೆಗಾರನಾಗಿದ್ದುಕೊಂಡು ನಡೆಸಿದ್ದೆ ತಂದೆಯೇ. ನಮ್ಮನ್ನು ಕಾಯುವಾತನು ನೀನಲ್ವೇ? ಹೌದು ಕರ್ತನೆ, ಅದರಿಂದ ನಾವು ಸಂತೋಷವಾಗಿದ್ದೇವೆ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಬಂಧು, ನಮ್ಮ ಬಳಗ ನೀನೆ ಸ್ವಾಮಿ. ನಮ್ಮ ಸ್ನೇಹಿತ ನೀನೆ ಒಡೆಯ. ನಿನಗೆ ಸ್ತೋತ್ರಪ್ಪ. ಅಪ್ಪ, ಈ ಪರಿಸ್ಥಿತಿ, ಈ ಕಾಲದಲ್ಲಿ ಕರ್ತನೆ, ವೃದ್ಧಾಪದಲ್ಲಿರುವ ತಂದೆ ತಾಯಿಗಳನ್ನು ಮಕ್ಕಳು ಸಂರಕ್ಷಿಸದೆ, ಅವರನ್ನು ಪ್ರೀತಿ ಮಾಡದೆ ಕರ್ತನೆ, ಅವರೆಲ್ಲೋ ಇವರೆಲ್ಲೋ ಕರ್ತನೆ ಬಿಟ್ಟು ಬಿಟ್ಟಿದ್ದಾರೆ ಸ್ವಾಮಿ. ಎಷ್ಟೋ ಜನರು ತಂದೆ ತಾಯಿಗಳಿಗೆ ಸನ್ಮಾನಿಸದೆ ಅವರನ್ನು ಕಡೆಗಾಣಿಸಿ ಅವರೇ ಒಂದು ಕಡೆ ಇವರೇ ಒಂದು ಕಡೆ ಇದ್ದು ಅವರ ಕಷ್ಟ ಸುಖಗಳಲ್ಲಿ ಆಗದೆ, ಅವರ ಕಾಯಿಲೆ ಕಷ್ಟದಲ್ಲಿ ನೋಡದೆ ಸ್ವಾಮಿ ಇದ್ದಾರೆ ಕರ್ತನೆ. ಅದು ನೀನು ಬಲ್ಲೆ ಕರ್ತನೆ. ನೀನು ತಂದೆ ತಾಯಿಗಳನ್ನು ಹೇಗೆ ಸನ್ಮಾನಿಸಿ ಪ್ರೀತಿ ಮಾಡಿದೆಯೋ ಕರ್ತನೆ, ತಂದೆಗೆ ಮೊದಲನೇ ಸ್ಥಾನ ಕೊಟ್ಟು ನೀನು ನಡೆಸಿದೆಯೋ ಕರ್ತನೆ, ಹಾಗೆ ತಂದೆಯಾದ ದೇವರೇ ನಿನಗೆ ಮೊದಲನೇ ಸ್ಥಾನ ಕೊಟ್ಟು ಎರಡನೇ ಸ್ಥಾನವನ್ನು ಮಕ್ಕಳಾದವರು ತಂದೆ ತಾಯಿಗಳಿಗೆ ಕೊಟ್ಟು ನಡೆಸುವಂತೆ ನೀನು ನಡೆಸು ಸ್ವಾಮಿ. ನಿನ್ನ ಆತ್ಮವನ್ನು ಅವ್ರಿಗೆ ದಯಪಾಲಿಸು ಕರ್ತನೆ. ಪ್ರೀತಿ ವಾತ್ಸಲ್ಯದಿಂದ ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾ ಅವ್ರಿಗೆ ಬೇಕಾದದ್ದೆಲ್ಲ ಸಹಾಯವನ್ನು ಮಾಡುತ್ತಾ ಕರ್ತನೆ, ಅವರನ್ನು ಸಂತೋಷ ಪಡಿಸುವಂತೆ ನೀನು ಸಹಾಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಅವರು ಹೇಗೆ ತಮ್ಮ ಮಕ್ಕಳನ್ನು ಚಳಿ ಆಗುತ್ತದೋ ಮಳೆ ಆಗುತ್ತದೋ ಮಕ್ಕಳಿಗೆ ಶೀತ ಆಗುತ್ತದೋ ಅಂತ ಎಷ್ಟು ತಂದೆ ತಾಯಿಗಳು ಕಾಪಾಡಿರುತ್ತಾರೆ ಸ್ವಾಮಿ. ಆದರೆ ಮಕ್ಕಳು ಕಡೆಗಾಣಿಸ್ಬಿಟ್ಟಿರ್ತಾರೆ ಸ್ವಾಮಿ. ಎಷ್ಟೋ ಜನರು ಈ ಪರಿಸ್ಥಿತಿಯಲ್ಲಿ ಇರುವಾಗ ಕರ್ತನೆ, ನೀನು ಅವರ ತಂದೆ ತಾಯಿಯೇ ಬಂಧು ಬಳಗವಾಗಿ ಅವರ ಜ್ಞಾನ ನೇತ್ರಗಳನ್ನು ಮಕ್ಕಳನ್ನು ತೆರೆ ಸ್ವಾಮಿ. ಅವರ ಪ್ರೀತಿ ಹುಟ್ಟಿಸು ಸ್ವಾಮಿ ತಂದೆ ತಾಯಿಗಳ ಮೇಲೆ. ಅಪ್ಪ, ನಿನಗೆ ಸ್ತೋತ್ರ. ಅವರ ಜೀವಿತವನ್ನು ಅವರು ನೋಡಿಕೊಳ್ಳುತ್ತೆ, ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾ ಪ್ರೀತಿಸುತ್ತಾ ಅವ್ರಿಗೆ ಬೇಕಾದದ್ದೆಲ್ಲ ತೆಗೆದುಕೊಳ್ಳುತ್ತಾ ಅವರ ಆರೋಗ್ಯ ಭಾಗ್ಯದೊಡನೆ ಅವರು ಸಂರಕ್ಷಿಸುತ್ತಾ ಇರುವಂತೆ ನೀನು ಕಾಯ್ದು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಅಪ್ಪ, ಎಲ್ಲ ಜೊತೆಗಾರನು ನೀನೇ. ನೀನು ವಾಗ್ದಾನ ಮಾಡಿದಿ ಸ್ವಾಮಿ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂದು ಹೇಳಿದ್ಯಪ್ಪ. ಮಕ್ಕಳ ಸಂಗಡಲ್ಲೂ ಇದ್ದಿ, ನಮ್ಮ ಸಂಗಡಲ್ಲೂ ಇದ್ದಿ, ವೃದ್ಧರ ಸಂಗಡ, ಎಲ್ಲರ ಸಂಗಡ ನೀನು ಇರುವುದರಿಂದ ಕರ್ತನೆ, ನೀನು ಅವರ ಸಂಗಡ ಇದ್ದು ಅವರಿಗೆ ಜ್ಞಾನ ನೇತ್ರಗಳನ್ನು ತೆರೆದು ಕರ್ತನೆ, ನಿನಗೆ ಕೊಡಬೇಕಾದ ಸನ್ಮಾನವನ್ನು ನಿನಗೆ ಸಲ್ಲಿಸುತ್ತಾ, ತಂದೆ ತಾಯಿಗಳಿಗೆ ಕೊಡಬೇಕಾದಂತ ತಂದೆ ತಾಯಿಗಳಿಗೆ ಕೊಡಬೇಕಾದಂತ ಸಮಾನವನ್ನು ಅವರಿಗೂ ಕೊಡುತ್ತಾ, ಗುರು ಹಿರಿಯರಿಗೆ ಕೊಡುತ್ತಾ ಮಕ್ಕಳಾದವರು ಕರ್ತನೆ ಜೀವಿಸುವಂತೆ ನೀನು ನಡೆಸು ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, 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 ನಿನಗೆ ಸ್ತೋತ್ರ. ನೀನು ಪರಿಶುದ್ಧನಾಗಿದ್ದೀಯಲ್ಲಪ್ಪ, ಅದರಂತೆ ನಾವು ಪರಿಶುದ್ಧರಾಗಿರಿ ಅಂತಲೂ ಹೇಳಿದ್ದೀಯಲ್ಲಪ್ಪ. ಅದರಂತೆ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿತವನ್ನು ಕಳೆಯುವಂತೆ ಕರ್ತನೆ ನೀನು ಕಾಯ್ದು ಕಾಪಾಡು ಸ್ವಾಮಿ. ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನಿನ್ಗೆ ಸ್ತೋತ್ರ, 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 ಸ್ತುತಿ, ಸ್ತೋತ್ರ, ಘನ ಮಾನ ಮಹಿಮೆ ನೀನು ಉಂಟಾಗಲಿ ಸ್ವಾಮಿ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಆಶೀರ್ವಸು. ರಾಜ ಪಾಸ್ಟರ್ ಅವರನ್ನು ಆಶೀರ್ವಸು. ಈ ಕಾರ್ಯಕ್ರಮವನ್ನು ಅವರು ತಪ್ಪದೆ ನಡೆಸುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಅವ್ರಿಗೆ ಚೆನ್ನಾಗಿ ಆಶೀರ್ವದಿಸಿ ಕರ್ತನೆ, ಅವ್ರಿಗೆ ಆರೋಗ್ಯ ಭಾಗ್ಯದಿಂದ ತುಂಬಿಸು. ಅವ್ರ ಕುಟುಂಬದವರನ್ನೆಲ್ಲ ಕಾಯ್ದು ಕಾಪಾಡು ಸ್ವಾಮಿ. ಪ್ರೀತಿ ವೃದ್ಧಾಪ್ಯದಲ್ಲಿ ಅವರು ಕಾರ್ಯವನ್ನು ನಡೆಸುತ್ತಾ ಇರುವಾಗ ಕರ್ತನೆ, ನೀನು ನಡೆಸುವಾತನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆರೋಗ್ಯ ಭಾಗ್ಯದಿಂದ ತುಂಬಿಸು. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕರ್ತನೆ, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳನ್ನು
ನಮ್ಮ ಬಂಧು ಬಳಗದವರನ್ನು, ನಮ್ಮ ಕುಟುಂಬದವರು ಎಲ್ಲರನ್ನು ಆಶೀರ್ವದಿಸು. ಎಲ್ಲರ ಕಣ್ಣು ತೆರೆ ಕರ್ತನೆ, ನಿನ್ನನ್ನು ಕಂಡುಕೊಳ್ಬೇಕು ಸ್ವಾಮಿ. ನಿನ್ನ ದರ್ಶನ ಕೋರುವವರಾಗಿರ್ಬೇಕು ಸ್ವಾಮಿ. ಕುಟುಂಬವಾಗಿ ನಿನ್ನ ಬಳಿಗೆ ಬರಬೇಕು ಕರ್ತನೆ. ನಿನ್ನ ಆಜ್ಞೆಗಳನ್ನು ನಾವು ಮೀರಿ ನಡೆಯದೆ ನಿನ್ನ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುವವರಾಗಿ, ನಿನ್ನಲ್ಲಿ ನಂಬಿಕೆ ಉಳ್ಳವರಾಗಿ, ನಿರೀಕ್ಷೆ ಉಳ್ಳವರಾಗಿ ಜೀವಿಸುವಂತೆ ನೀನು ಕರ್ತನೆ ಜ್ಞಾಪಕ ಪಟ್ಟಿಯಲ್ಲಿ ಅದನ್ನು ಇರಿಸು ಸ್ವಾಮಿ. ನಿನ್ಗೆ ಸ್ತೋತ್ರಪ್ಪ. ಎಲ್ಲವೂ ನಿನ್ನದೇ ಸ್ವಾಮಿ. ನೀನು ಕೊಟ್ರೆ ನಮ್ಗುಂಟು ಸ್ವಾಮಿ. ಹೌದು ಕರ್ತನೆ, ನೀನ್ ಇಲ್ದೆ ನಾವೇನು ಮಾಡಲಾರವು. ನೀನ್ ಬೇಕು ಕರ್ತನೆ. ನೀನ್ ಬಂದು ನಮ್ ಜೊತೆಯಲ್ಲಿ ಇದ್ದುಕೊಂಡು ಕರ್ತನೆ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಿನ್ನ ಮಾರ್ಗದಲ್ಲಿ ನಡೆಸಿ, ನಿನ್ನ ಚಿತ್ತದಂತೆ ನಾವು ನಡೆದುಕೊಂಡು ಹೋಗುವಂತೆ ನೀನು ಕುಟುಂಬಗಳ ಯಜಮಾನನಾಗಿದ್ದುಕೊಂಡು ನಿನ್ನ ಹಿಡಿತದಲ್ಲಿ ಪ್ರತಿ ಒಬ್ಬೊಬ್ಬರನ್ನು ಇಟ್ಟುಕೊಂಡು ನಡೆಸಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಓಕೆ, ಅವರಿಲ್ಲ ಅಂದ್ರೆ ಮುಕ್ತಾಯದ ಪ್ರಾರ್ಥನೆಗೆ ನಾನು ಹೋಗುವಂತನಾಗಿದ್ದೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ಸಂದೀಪ್ ಸ್ವಲ್ಪ ಪ್ರೇಯರ್ ಮಾಡಿ. ಅವ್ನಿಗೆ ಯಾಕೆ ಸ್ವಲ್ಪ ಹೊಟ್ಟೆನೂ ಬಂದು ಮತ್ತೆ he has been admitted. ಸ್ವಲ್ಪ ಆಪರೇಷನ್, ಸ್ವಲ್ಪ ಏನೋ ಲಿವರ್ಗೆ ಒಂದ್ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತಂತೆ. ಸೊ he has been admitted ಮೊನ್ನೆ ಅಂತ ನಿನ್ನೆ ಫೋನ್ ಮಾಡಿದ್ರು. ಸೊ ಅವ್ನಿಗೆ ಜಸ್ಟ್ ಪ್ರೇ ಫಾರ್ ಹಿಮ್. ಸಂದೀಪ್. ಓಕೆ ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ರಕ್ಷಕನೇ, ನಜರೀತಿನ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರಪ್ಪ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಿನ್ನ ಬರೋಣದ ದಿನಗಳು ಹತ್ತಿರವಾಗಿರುತ್ತಿರುವುದರಿಂದ ನಾವು ಅತಿಯಾಗಿ ಎಚ್ಚರಿಕೆ ಉಳ್ಳವರಾಗಿ ಜಾಗೃತಿಯುಳ್ಳ ಆಧ್ಯಾತ್ಮಿಕವಾದ ಜೀವಿತವನ್ನ ಸ್ವಾಮಿ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಭಕ್ತಿಪೂರ್ವಕವಾದ ಆರಾಧನೆಯನ್ನ ಸಲ್ಲಿಸಿ ನಿನ್ನ ನಾಮಕ್ಕೆ ಘನ ಮಾನ ಮಹಿಮೆಗಳನ್ನ ತರುವಂತ ಮಕ್ಕಳಾಗಿ ಭೂಮಿ ಮೇಲೆ ಉಪ್ಪಾಗಿ ಬೆಳಕಾಗಿ ಜೀವಿಸಬೇಕಾಗಿದೆ ಕರ್ತನೆ. ನಿನ್ನನ್ನು ಪ್ರೀತಿಸಿ ನಿನ್ನ ಮೇಲೆ ವಿಶ್ವಾಸ ಬಿಟ್ಟು ನಿನ್ನನ್ನು ಎದುರು ನೋಡುತ್ತಿರುವಂತ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ ಬೆಳಗಿನ ಜಾವದಲ್ಲಿ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸುತ್ತೇನೆ ಸ್ವಾಮಿ. ಕಷ್ಟ, ಸಂಕಟ, ಬಾಧೆ, ಬಂಧನಗಳ ನಡುವೆ ಸಭೆಯು ಈ ಲೋಕದಲ್ಲಿ ನಿನ್ನ ಸತ್ಯದ ಸುವಾರ್ತೆಯನ್ನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ತಿಳಿಸಬೇಕಾಗಿದೆ. ಕುಟುಂಬವಾಗಿ ಸ್ವಾಮಿ ಸೇವೆ ಮಾಡಬೇಕಾಗಿದೆ, ಸಭೆಯಾಗಿ ಸೇವೆ ಮಾಡಬೇಕಾಗಿದೆ, ವ್ಯಕ್ತಿಗತವಾಗಿ ಸೇವೆ ಮಾಡಬೇಕಾಗಿದೆ ಸ್ವಾಮಿ. ಸೇವೆಗೆ ಅನುಕೂಲಕರವಾದಂತ ವಾತಾವರಣವನ್ನು, ಸೇವೆಗೆ ಅನುಕೂಲಕರವಾದಂತ ಎಲ್ಲ ಆಶೀರ್ವಾದಗಳನ್ನು ಸಭೆಯಲ್ಲಿ, ಕುಟುಂಬದಲ್ಲಿಯೂ ನೀನು ತುಂಬು ಸ್ವಾಮಿ. ದುಡಿಯುವಂತ ಮಕ್ಕಳ ಕೈಗಳನ್ನ ಬಲಪಡಿಸು. ದುಡಿದು ಸಂಪಾದಿಸಿ ನಿನ್ನನ್ನು ಸನ್ಮಾನಿಸುವಂತೆ, ನಿನ್ನ ಸೇವೆಯಲ್ಲಿ ನಿನ್ನನ್ನು ಘನಪಡಿಸುವಂತೆ, ನಿನ್ನ ಸೇವೆಯ ಭಾರವನ್ನು ಹೊತ್ತುಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಯೌವನಸ್ಥ ಮಕ್ಕಳು ತಾವು ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗ ನಿನ್ನ ಸೇವೆಗೂ ಸ್ವಾಮಿ ಸಮಯವನ್ನು ಕೊಡುವಂತೆ ಅವರನ್ನ ಪ್ರೇರೇಪಿಸು. ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ತಂದೆ ತಾಯಿಗಳನ್ನ ಗೌರವಿಸುವಂತೆ, ಪ್ರೀತಿಸುವಂತೆ, ಕೊನೆ ಕಾಲದಲ್ಲಿ ಅವರ ಕಾಲಗಳು ನೆಮ್ಮದಿಕರವಾಗಿರುವಂತೆ ಎಲ್ಲಾ ರೀತಿಯಲ್ಲೂ ಸ್ವಾಮಿ ಅವರು ನೋಡಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಪ್ರತಿಯೊಬ್ಬ ಯೌವನಸ್ಥ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವರ ಕಣ್ಣುಗಳನ್ನ ತೆರೆ ವೃದ್ಧಾಪದಲ್ಲಿರ್ತಕ್ಕಂಥ ತಮ್ಮ ತಂದೆ ತಾಯಿಗಳಿಗೆ ಸ್ವಾಮಿ ಅವರ ಆಶ್ರಯಾಗಿದ್ದು ಆಧಾರವಾಗಿದ್ದುಕೊಂಡು ಅವರ ಕುಟುಂಬದಲ್ಲಿ ಸಂತೋಷವನ್ನು, ನಿನ್ನ ಪರಲೋಕದ ಆಶೀರ್ವಾದಗಳನ್ನು ಅವರು ಅನುಭವಿಸುತ್ತಾ ಈ ಭೂಮಿ ಮೇಲೆ ನಿನ್ನ ಸೇವೆಯಲ್ಲಿ ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ದುಡಿಯುವಂತ ಸೌಭಾಗ್ಯವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಬೆಳಗಿನ ಜಾವದಲ್ಲಿ ಸ್ವಾಮಿ ಸಹೋದರ ಸಂದೀಪ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಆ ಮಗನನ್ನ ನೀನು ಮುಟ್ಟು ಅವ್ರಿಗೆ ಏನು ತೊಂದರೆ ಇದೆ ಎಂಬುದನ್ನು ನೀನು ಬಲ್ಲಂತ ದೇವರಾಗಿದೆ. ಕೆಲ ದಿನಗಳ ಹಿಂದೆ ಸ್ವಾಮಿ ಅವರಿಗೆ ಆಪರೇಷನ್ ಆಗಿತ್ತು ಸ್ವಾಮಿ. ನಿನ್ನ ಕೃಪೆ ಇರಲಿ ಸ್ವಾಮಿ. ಈ ಸಮಯದಲ್ಲಿ ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸು. ಅವ್ರ ದೇಹದಲ್ಲಿ ಯಾವುದೇ ಅಂಗದಲ್ಲಿ ಯಾವುದೇ ತೊಂದರೆ ಇದ್ರು ಸ್ವಾಮಿ
ಅದನ್ನ ಗುಣಪಡಿಸು. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ಸ್ವಸ್ಥಪಡಿಸುವುದು ಎಂಬುದಾಗಿ ಹೇಳಿದ್ವಿ. ಕರ್ತನೆ, ನೀನು ಅವರನ್ನು ಮುಟ್ಟು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಇನ್ನು ಮುಂದೆ ಯಾವ ಬಾಧೆಯು ಅಲ್ಲಿ ಕಾಣಿಸಿಕೊಳ್ಳದೆ ಅವರು ಸಂಪೂರ್ಣವಾಗಿ ಸ್ವಸ್ಥರಾಗಿ ಉಂಡು ತಿಂದು ಬಲ ಹೊಂದಿ ಎದ್ದು ನಿನ್ನ ಸೇವೆ ಮಾಡುವಂತೆ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ, ನಿನ್ನ ಆಶೀರ್ವಾದವನ್ನು ಅನುಭವಿಸುವಂತೆ ಕಾರ್ಯ ಮಾಡು. ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡು. ಎಲ್ಲ ಬಾಧೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಎಷ್ಟೋ ಜನರು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ ಇದ್ದಾರೆ ಸ್ವಾಮಿ. ಆ ಎಲ್ಲ ಮಕ್ಕಳನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ಎಷ್ಟೋ ಕುಟುಂಬಗಳು ಸ್ವಾಮಿ ಆಸ್ಪತ್ರೆಯಲ್ಲಿ ತಮ್ಮವರಿಗಾಗಿ ಕಾಯುತ್ತಿದ್ದಾರೆ ಸ್ವಾಮಿ. ಏನಾಗುತ್ತದೋ ಎಂಬತಕ್ಕಂಥ ಭಯದಲ್ಲಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀನು ಅಷ್ಟಪಡಿಸ್ತೇನೆ. ಈ ಸಮಯದಲ್ಲಿ ನಿನ್ನ ದೂತರನ್ನ ಕಳುಹಿಸಿಕೊಡು. ನಿನ್ನ ಪರಿಶುದ್ಧವಾದಂತ ಪ್ರಸನ್ನತೆಯಲ್ಲಿ ಇರಿಸು. ಅಂತ ಭಯಂಕರವಾದಂತ ಸಂಕಟಗಳಿರ್ತಕ್ಕಂಥವ್ರನ್ನ ಮುಟ್ಟಿ ಗುಣಪಡಿಸಿ ಅವರ ಕುಟುಂಬದಲ್ಲಿ ಸಂತೋಷವನ್ನು, ನಗುವನ್ನು ತಂದುಕೊಡು. ಧೈರ್ಯವನ್ನು ದಯಪಾಲಿಸು. ನಿನ್ನ ಮೇಲೆ ನಂಬಿಕೆ ಇಟ್ಟವರಾಗಿ, ನಿರೀಕ್ಷೆ ಇಟ್ಟವರಾಗಿ ತಮ್ಮ ಜೀವಿತ ಕಾಲಗಳನ್ನ ನಿನ್ನನ್ನು ಆತುಕೊಂಡು ಬದುಕುವಂತೆ ಕೃಪೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಈಗ ಸ್ವಾಮಿ, ಈ ಕೂಟಗಳ ಮುಖಾಂತರವಾಗಿ ನಿನ್ನ ಆಶೀರ್ವಾದವು ಎಲ್ಲಾ ಜನರಿಗೂ ಮುಟ್ಟುವಂತೆ ಕಾರ್ಯ ಮಾಡು. ಅನೇಕರನ್ನ ಎಚ್ಚರಪಡಿಸು. ಈ ಕೂಟಗಳಿಗೆ ಹಾಜರಾಗುವಂತೆ ಕಾರ್ಯ ಮಾಡು. ಈ ಕೂಟಗಳಿಂದ ಸ್ವಾಮಿ ಅನೇಕ ಆತ್ಮಗಳು ರಕ್ಷಿಸಲ್ಪಡುವಂತೆ, ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಕೂಡಿ ಬಂದು ಸದಾಕಾಲ ಅನುನಿತ್ಯದಿಂದ ನಿನ್ನ ಪ್ರೀತಿಯಲ್ಲಿ ನಡೆದು ಈ ಪ್ರತಿ ದಿನವೂ ಸ್ವಾಮಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ನಿನ್ನ ಸೇವೆಯ ಭಾರವನ್ನು ಹೊರುತ್ತಿರುವಂತ ಎಲ್ಲಾ ನಿನ್ನ ಭಕ್ತರಿಗೂ ಪ್ರಾರ್ಥನೆ ಸ್ವಾಮಿ. ಬರುವಂತ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೋ ಕರ್ತನೆ. ವಿಶೇಷವಾಗಿ ಹಿರಿಯಂತ ಪ್ರೇಮ ಸಾರ್ ಅವ್ರನ್ನ, ಅವ್ರ ಕೊಟ್ಟಂತ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಿಂದನ್ನ ನಿನ್ನ ಕೃಪಾಸ್ತುಕೊಪ್ಸ್ತೇವೆ. ನಿನ್ನ ಆತ್ಮನವ್ರನ್ನ ಕಾಯಲಿ, ಅವ್ರನ್ನ ನಡೆಸಲಿ. ನಿನ್ನ ದೂತರವರಿಗೆ ಬೆಂಗಾವಲಾಗಿರಲಿ ಸ್ವಾಮಿ. ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು, ಸುಕ್ಷೇಮವನ್ನು, ನೆಮ್ಮದಿಯನ್ನು, ಎಲ್ಲಾ ರೀತಿಯ ಶಾಂತತೆಯನ್ನು ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಇನ್ನಷ್ಟು ಆಸಕ್ತಿಯುಳ್ಳವರಾಗಿ ನಿನ್ನನ್ನು ಘನಪಡಿಸುವಂತೆ ಸಹ ಮಾಡು. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಅವರನ್ನ ಇನ್ನು ಬಲಪಡಿಸು ಸ್ವಾಮಿ. ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಿ, ಬಲ ಹೊಂದಿ, ಉತ್ತಮವಾದಂತ ಸೇವೆಗೆ ತಮ್ಮನ್ನ ಸಮರ್ಪಿಸಿಕೊಳ್ಳುವಂತೆ, ನಿನ್ನ ನಾಮಕ್ಕೆ ಘನತೆ ಬರುವ ಹಾಗೆ ಆಶೀರ್ವದಿಸಲ್ಪಡುವಂತೆ ಕಾರ್ಯ ಮಾಡು. ಹಿರಿಯಂತೆ ಇಲ್ಲಿ ನಮ್ಮವ್ರಿಗೂ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳಿಗೂ ಸ್ತೋತ್ರ. ಅನ್ನು ಬಲಪಡಿಸು, ಆಧರಿಸು, ಪರಾಮರ್ಶು, ಆರೋಗ್ಯದಿಂದ ತುಂಬಿಸು. ದಿನಾಲು ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಸಲ್ಲಿಸಲು ಸ್ವಾಮಿ ಅವ್ರನ್ನು ಪ್ರೀತಿಸ್ತಾ ಇದ್ದೀವಿ. ಇದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗಳಿಂದ ನಿನಗೆ ಮೆಚ್ಚುಗೆ ಆಗುವಂತೆ ಕಾರ್ಯ ಮಾಡ್ತಾ ಬಂದಿದ್ದೀವಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಿನ ಆತ್ಮೀಯ ಆಶೀರ್ವಾದಗಳನ್ನು ಅವರಿಗೆ ಕೊಟ್ಟು, ಅವ್ರು ಮಾಡುವಂತ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡುತ್ತಾ ಅಭಿವೃದ್ಧಿ ಪಡಿಸುತ್ತಾ ನಿನ್ನ ಸೇವೆ ಉಪಯೋಗಿಸಿಕೊಳ್ಳಬೇಕೆಂದು ಬೇಡ್ತೇನೆ ಸ್ವಾಮಿ. ಸಹೋದರಿ ರಾಜೇಶ್ವರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ, ಅವರು ಕೊಟ್ಟಿರ್ತಕ್ಕಂಥ ಸ್ವಾಸ್ಥ್ಯವನ್ನ, ಸೇವೆಯನ್ನ, ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು, ಕೊರತೆಗಳನ್ನು ನೀಗಿಸು. ಬಹಳ ದಿನಗಳಿಂದ ಹಂಬಲಿಸಿ ಬೇಡುತ್ತಿರುವ ಅವರ ಮಗಳಿಗೆ ಸಂತಾನಕ್ಕಾಗಿ ಸ್ವಾಮಿ ಕಾರ್ಯ ಮಾಡು. ಆ ಕೊರತೆ ನೀಗಿಸಿ ಅವ್ರ ಕುಟುಂಬದಲ್ಲಿ ಸಂತೋಷದ ಸುದಿನಗಳನ್ನ ನೋಡುವಂತೆ, ನೀನು ಕೊಟ್ಟಂತ ಕೃಪಾವರಗಳನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಸಹೋದರ ಡೇವಿಡ್ ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜಾನ್ ಡೇವಿಡ್ ಅವರನ್ನ ಆಶ್ರಯಿಸಿ, ಆರೋಗ್ಯದಿಂದ ತುಂಬಿಸಿ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸಿ, ಸುಕ್ಷೇಮ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಕೊಟ್ಟು ನಿಮ್ಮ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿರಿ ಸ್ವಾಮಿ. ಕೊರತೆಗಳ ನೀಗಿಸಿಕೆ ತಪ್ಪಿಸಿ ಕಾಪಾಡ್ರ. ಆ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ. ಅವರ ತಾಯಿ ಯಜಮಾನರನ್ನ ಆಶ್ರಯಿಸು. ಅವರು ಇರುವಂತ ಸ್ಥಳದಲ್ಲಿ ಪ್ರಸನ್ನತೆ ಅವರೊಂದಿಗೆ ಸ್ವಾಮಿ. ಅವರಿಗೆ ಬೇಕಾದ ಬಲಾಧಿಕೆಗಳನ್ನ, ಸುರಕ್ಷತೆಯನ್ನ, ಸುಕ್ಷೇಮವನ್ನ, ಸಮಾಧಾನವನ್ನು ಕೊಟ್ಟು ಆತ್ಮೀಯ ವರಗಳಿಂದ ತುಂಬಿಸಿ ನೀತಿಯ ಸೇವೆಗೆ ಬೇಕಾದಂತ ಎಲ್ಲಾ ಅವಕಾಶ, ಅನುಕೂಲಗಳನ್ನ ದಯಪಾಲಿಸಿ ಹೆಚ್ಚಾಗಿ ನಿನ್ನ ನಾಮದ ಭಯಭಕ್ತಿಯಲ್ಲಿ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುತ್ತಾ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಮಗಳನ್ನ ಅವರ ಕೈಗಳನ್ನ ಬಲಪಡಿಸಿ ಅಭಿವೃದ್ಧಿಪಡಿಸಿ ನೀತಿಯ ಸೇವೆಯಲ್ಲಿ ಉಪಯೋಗಿಸ್ಕೊ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಕೂಟದಲ್ಲಿ ತಲೆಬಾಗಿ ಬರುವಂತ ಎಲ್ಲಾ ಮಕ್ಕಳನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ನನ್ನ ಕುಟುಂಬ ಮಕ್ಕಳನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆ ಸ್ವಾಮಿ. ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ, ಭೂಲೋಕದ ಎಲ್ಲಾ ಕಡೆಯಲ್ಲಿ ಸ್ವಾಮಿ ಕರ್ತನೆ ನಿನ್ನನ್ನು ಆರಾಧಿಸಲು ನಿನ್ನ ಜನರು ನಿನ್ನ ಮುಂದೆ ಕೂಡಿ ಬರುವಾಗ ಈ ದಿನ ನಿನ್ನ ವಿಶೇಷವಾದ ಪ್ರಸನ್ನತೆ ಎಲ್ಲಾ ಸಭೆಗಳಲ್ಲಿ ಎಲ್ಲಾ ನಿನ್ನ ಮಕ್ಕಳ ಜೊತೆಯಲ್ಲಿ ಇರಲಿ ಸ್ವಾಮಿ. 2024ನೇ ಇಸ್ವಿಯ ಪ್ರಥಮ ಸಬ್ಬತ್ತಿನದ ಆರಾಧನೆಯನ್ನ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ಇದನ್ನ ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸು ಸ್ವಾಮಿ. ಕೊಟ್ಟುವಂತ ಈ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗುವಂತೆ ಕೃಪೆ ತೋರು ಸ್ವಾಮಿ.
ಪ್ರತಿಯೊಬ್ಬರು ಈ ದಿನಕ್ಕಾಗಿ ಸ್ವಾಮಿ ಎಲ್ಲಾ ರೀತಿಯಲ್ಲಿ ಹಂಬಲಿಸಿ ನಿನ್ನ ಆಲಯದ ಅಂಗಳದಲ್ಲಿ ಬಂದು ಹರ್ಷದಿಂದ, ಉಲ್ಲಾಸದಿಂದ, ಸಂತೋಷದಿಂದ, ತೃಪ್ತಿಯಿಂದ ನಿನ್ನನ್ನು ಆರಾಧಿಸುವಂತ ಕೃಪೆ ತೋರು. ಯಾವುದೇ ಬಾಧೆ, ಬಂಧನ, ಕಷ್ಟ, ಕಾಯಿಲೆಗಳಲ್ಲಿ ಇರ್ತಕ್ಕಂಥ ಮುಟ್ಟಿ ಗುಣಪಡಿಸಿ ಆರೋಗ್ಯವಂತರನ್ನಾಗಿ ಬರಮಾಡು. ನಿನ್ನ ಆಲಯದ ಅಂಗಳವು ಸ್ವಾಮಿ ಎಲ್ಲರಿಗೂ ಸುಕ್ಷೇಮವನ್ನ, ಸಂತೋಷವನ್ನ, ಸಮಾಧಾನವನ್ನು ಉಂಟು ಮಾಡುವಂತೆ ಪವಿತ್ರಾತ್ಮ ದೇವರು ನಿನ್ನ ಸೇವೆಯಲ್ಲಿ, ನಿನ್ನ ಆರಾಧನೆಯಲ್ಲಿ ಸದಾಕಾಲ ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ತುಂಬಿಸಿ ನಡೆಸಬೇಕೆಂಬ ಬೇಡುತ್ತೇನೆ ಸ್ವಾಮಿ. ಈ ಬೆಳಗ್ಗೆ ನಮ್ಮೆಲ್ಲರನ್ನು ನಷ್ಟಪಡಿಸ್ತೇನೆ, ಈ ಕಾರ್ಯಕ್ರಮ ನಷ್ಟಪಡಿಸ್ತೇನೆ ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಜಗತ್ತಿನಾದ್ಯಂತ ಎಲ್ಲಾ ನಿನ್ನ ಮಕ್ಕಳಿಗೆ ಆಶೀರ್ವಾದವನ್ನು ತಂದು ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸುವಂತೆ ಎಲ್ಲಾ ನಿನ್ನ ಭಕ್ತರ ಸಂಗಡ, ನಿನ್ನ ಪ್ರೀತಿಗೆ ಪಾತ್ರವಾಗಿರಬೇಕಾಗಿರುವಂತಹ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಸಂಗಡ ಇಂದು ಎಂದು ಸದಾ ಕಾಲವು ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಫಸ್ಟ್, ನಾನು ಇದ್ದೆ, ನಿಮ್ ಕೇಳ್ತಾ ಇತ್ತು ಬಟ್ ನಂದು ಓಪನ್ ಆಗ್ತಿರ್ಲಿಲ್ಲ, ಸೊ ಅದಕ್ಕಾಗಿ ನಾನು ಉತ್ತಮವಾದಂತಹ ಪ್ರಸಂಗವನ್ನ ಮಾಡಿದ್ದಾರೆ ಹಿರಿಯರು. ಪ್ರೇಮಂತ್ ಸರ್ ಅವರಿಗೆ ವಂದನೆ ಸಲ್ಲಿಸೋಣ. ನಾವೆಲ್ಲರೂ ಅವ್ರನ್ನ ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿಯೋಣ. ಅವ್ರನ್ನ ಇನ್ನೂ ದೇವರು ಬಲಪಡಿಸಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಅವರು ಸಂದೇಶಗಳನ್ನ ತರುವಾಗೆ ದೇವರ ಆತ್ಮನವರನ್ನ ಅವರಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಸಂದೇಶಕ್ಕಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಕೂಡಿ ಬಂದಿರುವಂತ ಎಲ್ಲ ದೇವ ಮಂದಿರಿಗೆ, ಸೇವಕರಿಗೆ, ಭಕ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರತಿದಿನವೂ ಪರಿಶುದ್ಧವಾದಂತ ದೇವರ ನಾಮದಲ್ಲಿ ಕೂಡಿ ಬಂದು ಆತನ ಸತ್ಯದ ಸುವಾರ್ತೆಯನ್ನು ಸಾರುವಲ್ಲಿ ದೇವರ ಆತ್ಮನು ನಮ್ಮೆಲ್ಲರಲ್ಲಿ ಕಾರ್ಯ ಮಾಡಲಿ, ಉಪಯೋಗಿಸಿಕೊಳ್ಳಲಿ. ವಿಶೇಷವಾಗಿ ಈ ದಿನ ಸಬ್ಬತ್ ದಿನ, ಎಲ್ಲರಿಗೂ ಹ್ಯಾಪಿ ಸಬ್ಬತ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಆರಾಧನೆಯಲ್ಲಿ ನಮ್ಮನ್ನು ನಡೆಸಲಿ. ಆಮೇನ್. ಹ್ಯಾಪಿ ಸಬ್ಬತ್ ಎವ್ರಿವನ್. ಥ್ಯಾಂಕ್ ಯು. ರಾಜೇಶ್ವರಿ ಅಮ್ಮ, ಸರ್ ನೀವು ನೆಕ್ಸ್ಟ್ ಟರ್ನ್ ನಿಮ್ದು. ಸರಿ, ಓಕೆ ಪಾಸ್ಟರ್. ಶುಭವಾಗಲಿ. ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಮುಕ್ತಾಯ ಮಾಡ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್.